ಸರ್, ಈಗ ಸ್ಟೇಟ್ ರೈತ ಬರಗಾಲದ ವಿಚಾರದ ಸಾಕಷ್ಟು ಮುನ್ಸೂಚನೆ ರೈತರು ಎಲ್ಲರೂ ಕೂಡ ಬೆಳೆ ಬೆಳೆಯುವಂತ ವಿಚಾರಕ್ಕೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳಿದ್ರೆ ರೈತರ ಆತ್ಮಸ್ಥೈರ್ಯ ಕುಗ್ಗುತ್ತೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾರೆ. ನೋಡಿ, ಬಿಜೆಪಿ ಅವರು ಇದನ್ನ ನಾಟಕ ಬಂದ್ ಮಾಡಲಿ. ಒಂದು ವೇಳೆ ಅವರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇವತ್ತು ಮೊದಲು ಬ್ರೇಕ್ ಆಗಿದ್ದು ನೀರಿಗೆ ಪ್ರಯಾರಿಟಿ. ವರ್ಲ್ಡ್ ವೈಡ್ ಜಾಗತಿಕ ಮಟ್ಟದಲ್ಲಿ ನಾನು ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು. ಜಾಗತಿಕವಾಗಿ ಕುಡಿಯುವ ನೀರಿಗೆ ಪ್ರಾಶಸ್ತ್ಯ. ಈಗ ಉದಾಹರಣೆಗಾಗಿ ಆಲಮಟ್ಟಿ ಅಣೆಕಟ್ಟಿನಲ್ಲಿ 3.8 TMC ಇತ್ತು ನೀರು. 3.8 TMC ಇಡೀ ಕುಡಿಯೋಕೆ ನೀರಿಗೆ ಸಾಕಾಗೋದಿಲ್ಲ. ಮತ್ತು ಕುಡಿಯೋಕೆ ನೀರು ಸಾಕಾಗೋದಿಲ್ಲ, ಅದನ್ನು ನೀವು ರೈತರಿಗೆ ಕೊಡಿದ್ರೆ ರೈತರ ಪರವಾಗಿ ನಾವು ಇದೀವಿ, ರೈತರ ವಿರೋಧ ಅಲ್ಲ ನಾವು. ಆದರೆ ಕುಡಿಯೋಕೆ ಕೊಡಬೇಕು, ರೈತರಿಗೆ ಕೊಡಬೇಕು. ತಿಳ್ಕೊಬೇಕು. ಸುಮ್ಮನೆ ನಾಟಕ ಏನು ಅದು ನೋಡಿ, ಕಾಲಕ್ಕೂ ರಿವ್ಯೂ ಮಾಡಬೇಕಾಗ್ತದೆ. ಎಷ್ಟು ಮಳೆ ಬರ್ತದೆ, ಮಳೆ ಬಂದಮೇಲೆ ಎಷ್ಟು ನಮಗೆ ಬ್ಯಾಕ್ವರ್ಡ್ ವರ್ಕ್ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಅಲ್ನಿನೋ ಇಫೆಕ್ಟ್ ಎಷ್ಟು ವರ್ಷ ಇರ್ತದೆ. ಒಂದು ವೇಳೆ ಮಾನ್ಸೂನ್ ಫೇಲ್ ಆಯ್ತು ಅಂದರೆ ನೆಕ್ಸ್ಟ್ ಮೇ ಜೂನ್ ತನಕ ಹೋಗ್ತದೆ. ನಮ್ಮಲ್ಲಿ ಎಲ್ಲ ಕೂಡ ನಾನು ವಿಜಯಪುರ ಬಾಗಲಕೋಟೆ ರಿವ್ಯೂ ಮಾಡಿದ್ದೀನಿ. ಎರಡೂ ನೀರಿರುವುದು ಇಲ್ಲಿವರೆಗೆ ಈಗ ಏನು ಫ್ಲೋ ಬರ್ಸ್ತಾ ಇದ್ದಾವೆ ಅದನ್ನು ಹೊರತುಪಡಿಸಿದರೆ ಜುಲೈ 20 ತನಕ ನೀರಿತ್ತು. ಜುಲೈ 30 ಮ್ಯಾಕ್ಸಿಮಮ್. ಆಗಸ್ಟ್ 1ನೇ ತಾರೀಕಿಗೆ ಹಾಹಾಕಾರ ಪ್ರಾರಂಭ ಆಗ್ತಿತ್ತು. ಪ್ರೈವೇಟ್ ಬೋರು, ಓಪನ್ ವೇಲು, ಖಾಸಗಿ ಗೌರ್ಮೆಂಟ್ ಬೋರ್ಸು ಎಲ್ಲನೂ ಇದು ಮಾಡಿ ನೋಡಿದ್ರು ಕೂಡ ಮುಂದೆ ಅದು ಒಂದು ಸ್ವಲ್ಪ ದಿವಸ ಹೋಗ್ತಿತ್ತು. ಅದಾದಮೇಲೆ ಅಂತರ್ಜಲ ಜರ ಅದು ಕಡಿಮೆ ಹೋದರೆ ನೀರೇ ಇರ್ಲಂದ್ರೆ ಹೆಂಗ್ರಿ? ಕುಡಿಯೋಕೆ ನೀರು ಕುಡಿಯೋದು ಪ್ರಾಧಾನ್ಯತೆನೋ ರೈತರಿಗೆ ಇದು ಮಾಡುವಂಥದ್ದು. BJP ಅವರು ಎಲ್ಲದ್ರಾಗೂ ಅದು ಮಾಡ್ತಾರೆ. ಆಯ್ತು, ಹೇಳ್ಬಿಡಿ BJP ಅವ್ರು ಎಲ್ಲರೂ ಕುಡಿದು ನೀರು ಬಂದ್ ಮಾಡಿಬಿಡಿ ಅಂಥೇಳಿ. ನೀರು ಕುಡಿಯೋದು ಸ್ಟಾಪ್ ಮಾಡಿಬಿಡಿ ಏನ್ರಿ? ಎಲ್ಲ BJP ಅವರಿಗೆ ಹೇಳ್ಬಿಡಿ, ನೀವು ಕುಡಿಯೋಕೆ ನೀರು ಸ್ಟಾಪ್, ನೀರು ಕುಡಿಯೋದು ಸ್ಟಾಪ್ ಮಾಡಿ ಅಂತೇಳಿ. ಮೊದಲು ಫಸ್ಟು ಕುಡಿಯೋಕೆ ನೀರು ಮನುಷ್ಯರಿಗೆ, ಎರಡನೇದು ಜಾನುವಾರುಗಳಿಗೆ ಬದುಕಬೇಕಲ್ಲ. ಅವು ಮನುಷ್ಯರು ಅಷ್ಟೇ ಅಲ್ಲ, ಜಾನುವಾರುಗಳು ಬದುಕಬೇಕು. ಅದನ್ನು ಬಿಟ್ಕೊಂಡು ಇವ್ರು ರಾಜಕಾರಣ ಮಾಡಿದ್ರೆ ಈಗ ಫ್ಲೋಸ್ ಬರ್ತಾ ಇದ್ದಾವೆ ಕೆಲವು ಕಡೆ ಎಲ್ಲ. ಆ ಫ್ಲೋಸ್ ನೋಡಿಕೊಂಡು ನಮಗೆ ಎಷ್ಟು ನೀರು ಬರ್ತದೆ, ಪ್ರೊಡಿಕ್ಷನ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ರೈತರಿಗೆ ನೀರು ಕೊಡಬಾರ್ದಂತೇನು ಉದ್ದೇಶ ಇಲ್ಲ. ಸರ್, ಈಗ ಸ್ಟೇಟ್ ರೈತ ಬರಗಾಲದ ವಿಚಾರದ ಸಾಕಷ್ಟು ಮುನ್ಸೂಚನೆ ರೈತರು ಎಲ್ಲರೂ ಕೂಡ ಬೆಳೆ ಬೆಳೆಯುವಂತ ವಿಚಾರಕ್ಕೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳಿದ್ರೆ ರೈತರ ಆತ್ಮಸ್ಥೈರ್ಯ ಕುಗ್ಗುತ್ತೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾರೆ. ನೋಡಿ, BJP ಅವರು ಇದನ್ನ ನಾಟಕ ಬಂದ್ ಮಾಡಲಿ. ಒಂದು ವೇಳೆ ಅವರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇವತ್ತು ಮೊದಲು ಬ್ರೇಕ್ ಆಗಿದ್ದು ನೀರಿಗೆ ಪ್ರಯಾರಿಟಿ. ವರ್ಲ್ಡ್ ವೈಡ್ ಜಾಗತಿಕ ಮಟ್ಟದಲ್ಲಿ ನಾನು ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು. ಜಾಗತಿಕವಾಗಿ ಕುಡಿಯುವ ನೀರಿಗೆ ಪ್ರಾಶಸ್ತ್ಯ. ಈಗ ಉದಾಹರಣೆಗಾಗಿ ಆಲಮಟ್ಟಿ ಅಣೆಕಟ್ಟಿನಲ್ಲಿ 3.8 TMC ಇತ್ತು ನೀರು. 3.8 TMC ಇಡೀ ಕುಡಿಯೋಕೆ ನೀರಿಗೆ ಸಾಕಾಗೋದಿಲ್ಲ. ಮತ್ತು ಕುಡಿಯೋಕೆ ನೀರು ಸಾಕಾಗೋದಿಲ್ಲ, ಅದನ್ನು ನೀವು ರೈತರಿಗೆ ಕೊಡಿದ್ರೆ ರೈತರ ಪರವಾಗಿ ನಾವು ಇದೀವಿ, ರೈತರ ವಿರೋಧ ಅಲ್ಲ ನಾವು. ಆದರೆ ಕುಡಿಯೋಕೆ ಕೊಡಬೇಕು, ರೈತರಿಗೆ ಕೊಡಬೇಕು. ತಿಳ್ಕೊಬೇಕು. ಸುಮ್ಮನೆ ನಾಟಕ ಏನು ಅದು ನೋಡಿ, ಕಾಲಕ್ಕೂ ರಿವ್ಯೂ ಮಾಡಬೇಕಾಗ್ತದೆ. ಎಷ್ಟು ಮಳೆ ಬರ್ತದೆ, ಮಳೆ ಬಂದಮೇಲೆ ಎಷ್ಟು ನಮಗೆ ಬ್ಯಾಕ್ವರ್ಡ್ ವರ್ಕ್ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಅಲ್ನಿನೋ ಇಫೆಕ್ಟ್ ಎಷ್ಟು ವರ್ಷ ಇರ್ತದೆ. ಒಂದು ವೇಳೆ ಮಾನ್ಸೂನ್ ಫೇಲ್ ಆಯ್ತು ಅಂದರೆ ನೆಕ್ಸ್ಟ್ ಮೇ ಜೂನ್ ತನಕ ಹೋಗ್ತದೆ. ನಮ್ಮಲ್ಲಿ ಎಲ್ಲ ಕೂಡ ನಾನು ವಿಜಯಪುರ ಬಾಗಲಕೋಟೆ ರಿವ್ಯೂ ಮಾಡಿದ್ದೀನಿ. ಎರಡೂ ನೀರಿರುವುದು ಇಲ್ಲಿವರೆಗೆ ಈಗ ಏನು ಫ್ಲೋ ಬರ್ಸ್ತಾ ಇದ್ದಾವೆ ಅದನ್ನು ಹೊರತುಪಡಿಸಿದರೆ ಜುಲೈ 20 ತನಕ ನೀರಿತ್ತು. ಜುಲೈ 30 ಮ್ಯಾಕ್ಸಿಮಮ್. ಆಗಸ್ಟ್ 1ನೇ ತಾರೀಕಿಗೆ ಹಾಹಾಕಾರ ಪ್ರಾರಂಭ ಆಗ್ತಿತ್ತು. ಪ್ರೈವೇಟ್ ಬೋರು, ಓಪನ್ ವೇಲು, ಖಾಸಗಿ ಗೌರ್ಮೆಂಟ್ ಬೋರ್ಸು ಎಲ್ಲನೂ ಇದು ಮಾಡಿ ನೋಡಿದ್ರು ಕೂಡ ಮುಂದೆ ಅದು ಒಂದು ಸ್ವಲ್ಪ ದಿವಸ ಹೋಗ್ತಿತ್ತು. ಅದಾದಮೇಲೆ ಅಂತರ್ಜಲ ಜರ ಅದು ಕಡಿಮೆ ಹೋದರೆ ನೀರೇ ಇರ್ಲಂದ್ರೆ ಹೆಂಗ್ರಿ? ಕುಡಿಯೋಕೆ ನೀರು ಕುಡಿಯೋದು ಪ್ರಾಧಾನ್ಯತೆನೋ ರೈತರಿಗೆ ಇದು ಮಾಡುವಂಥದ್ದು. BJP ಅವರು ಎಲ್ಲದ್ರಾಗೂ ಅದು ಮಾಡ್ತಾರೆ. ಆಯ್ತು, ಹೇಳ್ಬಿಡಿ BJP ಅವ್ರು ಎಲ್ಲರೂ ಕುಡಿದು ನೀರು ಬಂದ್ ಮಾಡಿಬಿಡಿ ಅಂಥೇಳಿ. ನೀರು ಕುಡಿಯೋದು ಸ್ಟಾಪ್ ಮಾಡಿಬಿಡಿ ಏನ್ರಿ? ಎಲ್ಲ BJP ಅವರಿಗೆ ಹೇಳ್ಬಿಡಿ, ನೀವು ಕುಡಿಯೋಕೆ ನೀರು ಸ್ಟಾಪ್, ನೀರು ಕುಡಿಯೋದು ಸ್ಟಾಪ್ ಮಾಡಿ ಅಂತೇಳಿ. ಮೊದಲು ಫಸ್ಟು ಕುಡಿಯೋಕೆ ನೀರು ಮನುಷ್ಯರಿಗೆ, ಎರಡನೇದು ಜಾನುವಾರುಗಳಿಗೆ ಬದುಕಬೇಕಲ್ಲ. ಅವು ಮನುಷ್ಯರು ಅಷ್ಟೇ ಅಲ್ಲ, ಜಾನುವಾರುಗಳು ಬದುಕಬೇಕು. ಅದನ್ನು ಬಿಟ್ಕೊಂಡು ಇವ್ರು ರಾಜಕಾರಣ ಮಾಡಿದ್ರೆ ಈಗ ಫ್ಲೋಸ್ ಬರ್ತಾ ಇದ್ದಾವೆ ಕೆಲವು ಕಡೆ ಎಲ್ಲ. ಆ ಫ್ಲೋಸ್ ನೋಡಿಕೊಂಡು ನಮಗೆ ಎಷ್ಟು ನೀರು ಬರ್ತದೆ, ಪ್ರೊಡಿಕ್ಷನ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ರೈತರಿಗೆ ನೀರು ಕೊಡಬಾರ್ದಂತೇನು ಉದ್ದೇಶ ಇಲ್ಲ.